ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ವ್ಲಾಗ್. ನಾನು ನಿಮಗೆ ಇವತ್ತು ಮಾಡಿ ತೋರಿಸ್ತಾ ಇರೋದು ನನ್ನ ಮಗಳ ಫೇವ್ರೆಟ್ ಹಾಗಲಕಾಯಿ ಪಲ್ಯ. ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: 1-3 ಈರುಳ್ಳಿ, 1-4 ಟೊಮೊಟೊ, ಕರಿಬೇವು, 1-2 ಗಡ್ಡೆ ಬೆಳ್ಳುಳ್ಳಿ, 1-2 ಇಂಚಿನಷ್ಟು ಶುಂಠಿ, ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ. ಇದಿಷ್ಟನ್ನು ಜೋಡಿಸಿ ಇಟ್ಕೊಂಡಿದ್ದೀನಿ. ಹಾಗಲಕಾಯಿನ ತೊಳೆದು ಹೆಚ್ಚಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಟೀ ಕಪ್ನಷ್ಟು ಶೇಂಗಾ ಬೀಜನ ಹುರಿದು ಇಟ್ಕೊಂಡಿದ್ದೀನಿ. ಮತ್ತು ಅಷ್ಟೇ ಪ್ರಮಾಣದಲ್ಲಿ ಕುರ್ಷಣೆ ಕಾಳನ್ನು ಹುರಿದಿಟ್ಕೊಂಡಿದ್ದೀನಿ. ಈಗ ಹಾಗಲಕಾಯಿನ ಸ್ವಲ್ಪ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಹುರ್ಕೊಳ್ಳೋಣ ನಿಧಾನವಾಗಿ. ಇದರಲ್ಲಿರೋ ಕಹಿ ಅಂಶ ಎಲ್ಲ ಹೊರಟೋಗುತ್ತೆ. ಕೆಲವರು ಹುಳಿ ಮಜ್ಜಿಗೆಯಲ್ಲಿ ನೆನೆ ಹಾಕ್ತಾರೆ ಅಥವಾ ಬೇಯಿಸ್ತಾರೆ. ನಾನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀನಿ, ಅಷ್ಟೇ ಕಹಿ ಅಂಶ ಎಲ್ಲ ಹೋಗುತ್ತೆ. ಇದೀಗ ಹುರಿದಿಟ್ಟಿದ್ವಲ್ಲ ಶೇಂಗಾ ಬೀಜನ ಪುಡಿ ಮಾಡ್ಕೊಳ್ಳೋಣ. ಸಪ್ರೇಟಾಗಿ ಪುಡಿ ಮಾಡ್ಕೊಳ್ಳೋಣ. ಇವಾಗ ಫಸ್ಟ್ ಶೇಂಗಾ ಬೀಜ ಪುಡಿ ಮಾಡಿಕೊಂಡು ಅದನ್ನು ತೆಗೆದ ಮೇಲೆ ಕುರ್ಷಣಿ ಕಾಳನ್ನ ಹಾಕಿ ಪುಡಿ ಮಾಡ್ಕೊಂಡು ಬರೋಣ. ಎರಡನ್ನೂ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಆಮೇಲೆ ಶುಂಠಿ ಬೆಳ್ಳುಳ್ಳಿನ ಕಲ್ಲಲ್ಲಿ ಹಾಕಿ ಕುಟ್ಕೊಳ್ಳೋಣ. ಸಣ್ಣದಾಗಿ ಕುಟ್ಕೊಳ್ಳಿ. ಇದಾದಮೇಲೆ ಈಗ ಹಾಗಲಕಾಯಿ ಹುರಿದಿದ್ದಾಗಿದೆ ನೋಡಿ. ಇಷ್ಟು ಹುರಿದ್ರೆ ಸಾಕು. ಇದೀಗ ಒಗ್ಗರಣೆಗೆ ಹಾಕೋಣ. ಪಲ್ಯಕ್ಕೆ 3-4 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಅರ್ಧ ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ. ಅದು ಚಿಟಪಟ ಅನ್ನಲಿ. ಅದಾದಮೇಲೆ ಒಂದು 3 ಕಡ್ಡಿ ಕರಿಬೇವು ಹಾಕೋಣ. ಅದೀಗ ಆಗಿದೆ. ಟೇಸ್ಟಿಗೋಸ್ಕರ 1-2-3 ಹಸಿಮೆಣಸಿನ್ಕಾಯಿನ ಪೀಸ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ಖಾರದ ಪುಡಿನೂ ಹಾಕ್ತೀವಿ. ಹಸಿಮೆಣಸಿನ್ಕಾಯಿ ಬಾಯಿ ಸಿಕ್ಕರೆ ಚೆನ್ನಾಗಿರತ್ತೆ ಅಂತಂದು ಹಾಕಿರೋದಷ್ಟೇ. ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಕುಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಇದೀಗ ಹಾಕಿ ಇದನ್ನು ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಸಣ್ಣ ಆದರೆ ಸಾಕು. ನಿಮ್ಮ ಮನೆಯಲ್ಲಿ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಯಾರು ಹಾಗಲಕಾಯಿ ತಿನ್ನಲ್ವೋ ಈ ಥರ ಒಂದು ಟ್ರೈ ಮಾಡಿ ನೋಡಿ. ಅವರು ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇದೀಗ ಫ್ರೈ ಆಗಿದೆ. ಇದಕ್ಕೀಗ ಹೆಚ್ಚಿಟ್ಕೊಂಡಿದ್ವಲ್ಲ 3 ಈರುಳ್ಳಿನ ಹಾಕೋಣ. ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಇದು ಫ್ರೈ ಆದಮೇಲೆ ಇದಕ್ಕೆ 4 ಟೊಮೊಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಕ್ಲೀನಾಗಿ ಫ್ರೈ ಮಾಡೋಣ. ಕ್ಲೀನಾಗಿ ಮಿಕ್ಸ್ ಮಾಡಿ ಫಸ್ಟು. ಆಮೇಲೆ ಇದಕ್ಕೆ ಸ್ವಲ್ಪ ಹುಳಿನೂ ನೆನೆ ಹಾಕ್ಕೊಂಡಿರೋಣ. ಅದು ಸ್ವಲ್ಪ ಬೇಕು ಇದಕ್ಕೆ. ಈಗ ಟೊಮೊಟೊ ಒಗ್ಗರಣೆಗೆ ಒಂದು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು, ಸ್ವಲ್ಪ ಫ್ರೈ ಆಗಬೇಕಲ್ಲ ಟೊಮೊಟೊ ಸ್ಮೂತಾಗಿ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡೋಣ ನೀಟಾಗಿ. ಸ್ವಲ್ಪ ಸ್ಮೂತಾಗಿ ಫ್ರೈ ಆಗುತ್ತೆ, ಬೇಗ ಫ್ರೈ ಆಗುತ್ತೆ ಇದು ಉಪ್ಪು ಹಾಕೋದ್ರಿಂದ. ಇದೀಗ ಆಗಿದೆ. ಇದಕ್ಕೀಗ ಹುರಿದು ಇಟ್ಕೊಂಡಿದ್ವಲ್ಲ ಹಾಗಲಕಾಯಿನ ಅದನ್ನ ಹಾಕೋಣ. ಫ್ರೆಂಡ್ಸ್, ನೀವು ಈ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಆವಾಗಲೇ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ. ಈಗ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಮೀಡಿಯಮಾಗಿ ಉಪ್ಪು ಹಾಕ್ಕೊಂಡು ಆಮೇಲೆ ಹುಳಿ ಇಂಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಸ್ವಲ್ಪ ಬೆಲ್ಲ ಹಾಕಿ ಉಪ್ಪು ಹುಳಿ ಬೆಲ್ಲದ ಜೊತೆ ಬೇಯಿಸಿದರೆ ಹಾಗಲಕಾಯಿ ಟೇಸ್ಟು ಚೆನ್ನಾಗಿ ಬರುತ್ತೆ, ಕಹಿ ಬರಲ್ಲ. ನೀಟಾಗಿ ಫ್ರೈ ಮಾಡಿ ಒಂಚೂರು ಕುದಿಯೋಕ್ಕೆ ಬಿಡೋಣ. ಮೇಲ್ಗಡೆ ಪ್ಲೇಟ್ ಮುಚ್ಚಿ. ಇದೀಗ ಆಗಿದೆ ನೋಡಿ, ಬೆಂದಿದೆ. ಫ್ರೈ ಮಾಡಿದಾಗಲೇ ಅರ್ಧ ಬೆಂದಿರುತ್ತೆ. ಈಗ ಇನ್ನೊಂದು ಸ್ವಲ್ಪ ಅದರಲ್ಲಿ ಉಪ್ಪು ಹುಳಿ ಖಾರದಲ್ಲಿ ಬೆಂದರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 1.5 ಸ್ಪೂನು ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡೋಣ. ಇದಕ್ಕೆ ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ. ಅದು ಖಾರದ ಪುಡಿ ಹಾಕೋಣ 1 ಸ್ಪೂನು. ಸ್ವಲ್ಪ ನೀಟಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಶೇಂಗಾ ಪುಡಿ ಬೇರೆ, ಶೇಂಗಾ ಪುಡಿ 1-2 ಸ್ಪೂನು, ಕುರ್ಷಣಿ ಪುಡಿ, ಆಮೇಲೆ ಕೊಬ್ಬರಿ ತುರಿದು ಎತ್ತಿಟ್ಕೊಂಡಿದ್ದಂಥ 1 ಬಟ್ಲು ಹಸಿ ಕೊಬ್ಬರಿ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕ್ಲೀನಾಗಿ
ಸಣ್ಣ ಪುಡಿ ಮಾಡಿ ಇಟ್ಕೊಂಡಂತಹ ಕಡಲೆ ಪುಡಿನೂ ಹಾಕೋಣ. ಕಡಲೆ ಪುಡಿನೂ ಸ್ವಲ್ಪ ಹಾಕಿ ಸ್ವಲ್ಪ ರಸವಾಗಿ ಚೆನ್ನಾಗಿ ಬರುತ್ತೆ. ಪಲ್ಯಕ್ಕೆ ಈ ಥರ ಗ್ರೇವಿಯಾಗಿದ್ರೇ ಚೆನ್ನಾಗೆ. ಈಗ ನನಗೆ ಇದಕ್ಕೆ ಸ್ವಲ್ಪ ನೀರು ಬೇಕು, ನೀರು ಹಾಕ್ಕೋತೀನಿ. ರೊಟ್ಟಿಗೆ ಗ್ರೇವಿ ಥರ ಇದ್ದರೆ ಪಲ್ಯ ಚೆನ್ನಾಗಿರುತ್ತೆ. ಅದಕ್ಕೆ ನೋಡಿ ಇದೀಗ ರೆಡಿಯಾಗಿದೆ. ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಮಾತನಾಡಿದರೆ ಸಮಸ್ಯೆ ಸಾವಿರದಷ್ಟು, ಮೌನದಲ್ಲಿ ಬದುಕಿದರೆ ಅರ್ಥ ಸಾಗರದಷ್ಟು. ಜೀವನದಲ್ಲಿ ಆದಷ್ಟು ಮೌನವಾಗಿ ಸಮಾಧಾನವಾಗಿ ಏನೇ ಸಮಸ್ಯೆ ಬಂದರೂ ಫೇಸ್ ಮಾಡಿಕೊಂಡು ಧೈರ್ಯವಾಗಿ ಜೀವನ ನಡೆಸಿ ಅಂತ ಹೇಳ್ತಾ, ಈ ನಾನು ತಿಳಿದಿರೋಂಥ 2 ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.